Good morning, students. In previous class, we have to discuss about some important derivation called kinematic equations for uniformly accelerated motion by using VT graph, and also explain the concept of acceleration due to gravity and acceleration due to gravity. In this video class, I am going to explain the concept of stopping distance of vehicle. Stopping, very important for CET, stopping distance of bodies or vehicles. Stopping distance of vehicles. ನೋಡಿ, ಈ ಸ್ಟಾಪಿಂಗ್ ಡಿಸ್ಟೆನ್ಸ್ ಆಫ್ ವೆಹಿಕಲ್ ಅಂದ್ರೆ ಏನು ನೋಡಿ. ನಿಮ್ಮ ಡೈಲಿ ಎಕ್ಸ್ಪೀರಿಯನ್ಸಲ್ಲಿ ನೀವೆಲ್ಲ ಬೈಸಿಕಲ್ ರೈಡ್ ಮಾಡ್ತೀರಾ, ಸ್ಕೂಟರ್ ರೈಡ್ ಮಾಡ್ತೀರಾ. ಈಗ ಇಲ್ಲಿರ್ತಕ್ಕಂಥ ಒಂದು ಯಾವುದೋ ಒಂದು ವೆಹಿಕಲ್ಲು, ಈ ವೆಹಿಕಲ್ನ ನೀವು ರೈಡ್ ಮಾಡ್ತಾ ಇದ್ದೀರಾ, ಡ್ರೈವ್ ಮಾಡ್ತಾ ಇದ್ದೀರಾ. ಡ್ರೈವ್ ಮಾಡಬೇಕಾದ್ರೆ ಸಡನ್ನಾಗಿ ಏನೋ ಒಂದು ಅಂಶ ಬಂತು, ನೀವೇನು ಮಾಡ್ತೀರಾ? ಬ್ರೇಕ್ಸ್ ಅಪ್ಲೈ ಮಾಡ್ತೀರಾ. ಬ್ರೇಕ್ಸ್ ಅಪ್ಲೈ ಮಾಡಿದಾಗ ಇಲ್ಲಿರ್ತಕ್ಕಂಥ ಬೈಕು ಸಡನ್ನಾಗಿ ಸ್ಟಾಪ್ ಆಗಲ್ಲ, ಸ್ವಲ್ಪ ದೂರ ಹೋಗಿ ಸ್ಟಾಪ್ ಆಗುತ್ತೆ. ಆ ಸ್ವಲ್ಪ ದೂರ ಹೋಗಿ ಸ್ಟಾಪ್ ಆಗುತ್ತೆ ಅನ್ನೋದನ್ನೇ ಸ್ಟಾಪಿಂಗ್ ಡಿಸ್ಟೆನ್ಸ್ ಆಫ್ ವೆಹಿಕಲ್. ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂದರೆ, ವೆನ್ ಬ್ರೇಕ್ಸ್ applied in a moving vehicles, then the distance it moves before starting, then the distance it moves before stopping. This concept is known as stopping distance of vehicle. Stopping distance of vehicle. ನೋಡಿ, when brakes applied in moving vehicles, then the distance it moves before starting ಅಥವಾ ಬಿಫೋರ್ ಸ್ಟಾಪಿಂಗ್. ಇಲ್ಲಿ ಒಂದು ಬಾಡಿ ಹೋಗ್ತಾ ಇರಬೇಕಾದ್ರೆ ಸಣ್ಣ ಬ್ರೇಕ್ ಅಪ್ಲೈ ಮಾಡ್ತಿದ್ದಂಗೆ ಇಲ್ಲಿರ್ತಕ್ಕಂಥ ಒಂದು ಬಾಡಿ ಸ್ವಲ್ಪ ದೂರವಾಗಿ ಸ್ಟಾಪ್ ಆಗುತ್ತೆ. ಹಂಗಿದ್ದಲ್ಲ, ಒಂದು ಬಾಡಿ ಮೂವ್ ಆಗ್ತಾ ಐತೆ ಅಂದರೆ ಫಸ್ಟ್ ಇನಿಷಿಯಲ್ ವೆಲಾಸಿಟಿ ಗೈನ್ ಆಗಿ ಇಟ್ ರೀಚಸ್ ಟು ಫೈನಲ್ ವೆಲಾಸಿಟಿ. ಈಗ ಇಲ್ಲಿರ್ತಕ್ಕಂಥದ್ದು ಯಾವುದೋ ಒಂದು ವೆಹಿಕಲ್ಲು, ಈ ವೆಹಿಕಲ್ಗೆ ಮೂವ್ ಆಗಬೇಕಾದ್ರೆ ಸ್ಟಾರ್ಟಿಂಗ್ ಇನಿಷಿಯಲ್ ವೆಲಾಸಿಟಿ ಇರುತ್ತೆ. ಹೋಗ್ತಾ ಮುಂದಕ್ಕೆ ಹೋಗ್ತಾ ಇದಕ್ಕೆ ಫೈನಲ್ ವೆಲಾಸಿಟಿಗೆ ಏನಾಗುತ್ತೆ, ಸಡನ್ನಾಗಿ ಬ್ರೇಕ್ ಅಪ್ಲೈ ಮಾಡಿವಿ. ಸ್ವಲ್ಪ ದೂರ ಹೋಗಿ ಈ ಬಾಡಿ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಈ ಸ್ಟಾಪ್ ಆಗ್ತಕ್ಕಂಥ ಡಿಸ್ಟೆನ್ಸ್ನ ನಾವು ಡಿ ಅಥವಾ ಎಕ್ಸ್ ಅಂತ ಕಾಣೋಣ. ಇಲ್ಲಿ ಬಾಡಿ ಸ್ಟಾಪ್ ಆಗುತ್ತೆ, ಅವಾಗ ಫೈನಲ್ ವೆಲಾಸಿಟಿ ಈಸ್ ಈಕ್ವಲ್ ಟು 0. ನೋಡಿ, ಇನಿಷಿಯಲ್ ವೆಲಾಸಿಟಿಗೆ ಏನಾಗಿ ಫೈನಲ್ ವೆಲಾಸಿಟಿ ರೀಚ್ ಆಗಿ ಬ್ರೇಕ್ ಆಗ್ತಂಗೆ ಫೈನಲ್ ವೆಲಾಸಿಟಿ ಈಸ್ ಈಕ್ವಲ್ ಟು 0. ಆಫ್ಟರ್ ಅಪ್ಲೈಯಿಂಗ್ ದ ಬ್ರೇಕ್ in vehicles, the final velocity approaches to 0. Then v square is equal to u square plus 2ax. That will be called well-known kinematic equations. In this stopping distance of vehicle, final velocity is equal to 0. Substitute the value of final velocity in above equation. We get v equal to 0, u square plus 2ax. Next, minus 2ax ಈ ಕಡೆ ಬಂದರೆ 2ax is equal to u square, x is equal to u square divided by minus 2a. That will be called stopping distance of vehicle. ಕೇಳ್ತಾರೆ, write the expression for stopping distance of vehicle ಅಂದರೆ x is equal to u square by minus 2a. CET ಕಾನ್ಸೆಪ್ಟ್ಗಳಲ್ಲಿ ಬೇಕಾಗುತ್ತೆ, ಇದೊಂದು ಐಡಿಯಾ ತಿಳ್ಕೊಂಡಿರ್ಬೇಕು.
ಗೊತ್ತಾಯ್ತು ಸರ್. ಸ್ಟಾಪಿಂಗ್ ಡಿಸ್ಟೆನ್ಸ್ ಆಫ್ ವೆಹಿಕಲ್ ಅಂದರೆ ವೆನ್ ಬ್ರೇಕ್ಸ್ ಅಪ್ಲೈಡ್ ಇನ್ ಮೂವಿಂಗ್ ವೆಹಿಕಲ್ಸ್ ದೆನ್ ಡಿಸ್ಟೆನ್ಸ್ ಇಟ್ ಮೂವ್ಸ್ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಕಾನ್ಸೆಪ್ಟ್ ಈಸ್ ನೋನ್ ಆಸ್ ಸ್ಟಾಪಿಂಗ್ ಡಿಸ್ಟೆನ್ಸ್ ಆಫ್ ವೆಹಿಕಲ್. ದ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಫಾರ್ ಸ್ಟಾಪಿಂಗ್ ಡಿಸ್ಟೆನ್ಸ್ ಆಫ್ ವೆಹಿಕಲ್ x is equal to minus u square by 2a where negative sign indicates distance stops when brakes apply the vehicle. A called acceleration, minus a nothing but retardation ಅಂತ ಕರಿತೀವಿ, ಡಿಕ್ರೀಸಿಂಗ್ acceleration ಆಗುತ್ತೆ. u is called initial velocity of a body. Next, last concept in this chapter called relative velocity, very important for examination as well as CET and NEET exam. Relative velocity, it is termed as VR nothing but relative velocity. What is the meaning of relative velocity? ನೋಡಿ, ಈ ರಿಲೇಟಿವ್ ವೆಲಾಸಿಟಿ ಅಂದರೆ ಏನು ಅಂದರೆ, ಇಲ್ಲಿರ್ತಕ್ಕಂಥದ್ದೊಂದು ಬಾಡಿ, ಇದಕ್ಕೆ ವೆಲಾಸಿಟಿ ವಿ ಎ ಇರುತ್ತೆ, ಇಲ್ಲಿರ್ತಕ್ಕಂಥ ಒಂದು ಬಾಡಿ ಈ ರೀತಿ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ, ವಿತ್ ವೆಲಾಸಿಟಿ ವಿ ಎ ಅನ್ಕೋಣ. ವಾಟ್ ಇಸ್ ದ ಮೀನಿಂಗ್ ಆಫ್ ವಿ ಎ? ವೆಲಾಸಿಟಿ ಆಫ್ ಬಾಡಿ ಎ. ಇನ್ನೊಂದು ವೆಲಾಸಿಟಿ ಇರುತ್ತೆ ಅಥವಾ ಇನ್ನೊಂದು ಬಾಡಿ ಇರುತ್ತೆ, ಅದಕ್ಕೆ ವೆಲಾಸಿಟಿ ವಿ ಬಿ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ ಸೇಮ್ ಡೈರೆಕ್ಷನ್ನಲ್ಲಿ, ವಿ ಬಿ ಸೇಮ್ ಡೈರೆಕ್ಷನ್ನಲ್ಲಿ. ಈಗ ಇಲ್ಲಿ ಡಿಫೈನ್ ಮಾಡಬೇಕು ರಿಲೇಟಿವ್ ವೆಲಾಸಿಟಿನ ಅಂದರೆ ವೆಲಾಸಿಟಿ ಆಫ್ ಎ ಬಾಡಿ ಎ ವಿತ್ ರೆಸ್ಪೆಕ್ಟ್ ಟು ಬಾಡಿ ಬಿ ಈಸ್ ಕಾಲ್ಡ್ ರಿಲೇಟಿವ್ ವೆಲಾಸಿಟಿ. ವಾಟ್ ಇಸ್ ದ ಮೀನಿಂಗ್ ಆಫ್ ರಿಲೇಟಿವ್ ವೆಲಾಸಿಟಿ ಅಂದರೆ ದ ವೆಲಾಸಿಟಿ of one body with respect to another body is called relative velocity. What is the meaning of relative velocity? The velocity of one body with respect to another body is called relative velocity. It is represented by VR. VR is equal to relative velocity of body A with respect to body B. That will be indicated by VAB is equal to VA minus VB ಅಂತ ಇಂಡಿಕೇಶನ್ಸು. ಇದಕ್ಕೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ಇದನ್ನು ಪ್ರೂವ್ ಮಾಡಬೇಕು. ಸಪೋಸ್ ವಿ ಬಿ ಅಂದರೆ ರಿಲೇಟಿವ್ ವೆಲಾಸಿಟಿ ಆಫ್ ಬಾಡಿ ಬಿ ವಿತ್ ರೆಸ್ಪೆಕ್ಟ್ ಟು ಎ, ವಿ ಬಿ ಮೈನಸ್ ವಿ ಎ ಅಂತ ಡಿನೋಟ್ ಮಾಡ್ತೀವಿ. ಇದು ರಿಲೇಟಿವ್ ವೆಲಾಸಿಟಿಗೆ ಇರತಕ್ಕಂಥ ಒಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ಈಗ ಇದನ್ನ ಪ್ರೂವ್ ಮಾಡೋಣ, ಯಾಕಂದರೆ ಕೆಲವೊಂದು ಟೈಮಲ್ಲಿ ಎಕ್ಸಾಮಿನೇಷನ್ ಕೇಳ್ಬೋದು, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ರಿಲೇಟಿವ್ ವೆಲಾಸಿಟಿ ಆಫ್ ಟೂ ಬಾಡೀಸ್ ಅಂತ ಕೇಳ್ಬೋದು. ಒಂದು ಡೆರವೇಷನ್ನು, ಸಿಂಪಲ್ ಡೆರವೇಷನ್ನು, ಡಿರೈವ್ ದ ಎಕ್ಸ್ಪ್ರೆಷನ್ for relative velocities ಅಥವಾ velocity of two bodies. ಇಲ್ಲಿ ರಿಲೇಟಿವ್ ವೆಲಾಸಿಟಿ ಆಫ್ ಟೂ ಬಾಡೀಸ್ ಅಥವಾ ರಿಲೇಟಿವ್ ವೆಲಾಸಿಟಿ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ರಿಲೇಟಿವ್ ವೆಲಾಸಿಟಿ ಅಂದ್ರೆ ಓಕೆ, ದಟ್ಸ್ ಆಫ್. ಇಲ್ಲಿ ಫಸ್ಟು ಒಂದು ಡಯಾಗ್ರಾಮ್ ಬರೀಬೇಕು. ನೋಡಿ, ಇಲ್ಲಿ ಡಯಾಗ್ರಾಮ್ಯಾಟಿಕ್ ಕಾನ್ಸೆಪ್ಟು. ಒಂದು ಆರಿಜಿನ್ ಇರುತ್ತೆ, ದಟ್ ವಿಲ್ ಬಿ ಕಾಲ್ಡ್ ಎ ಆರಿಜಿನ್. ಒಂದು ರೆಫರೆನ್ಸಿಂದ ಬಾಡಿ ಮೂವ್ ಆಗುತ್ತೆ, ದಟ್ ವಿಲ್ ಬಿ ಕಾಲ್ಡ್ ಓ. ನೆಕ್ಸ್ಟು ಇಲ್ಲಿರ್ತಕ್ಕಂಥದ್ದು ಯಾವುದೋ ಒಂದು ಬಾಡಿ, ಇದನ್ನ ಬಾಡಿ ಎ ಅನ್ಕೊಂತೀನಿ, ಎ ಪೊಸಿಷನ್. ಟೈಮ್ ಟಿ ಇದ್ದಾಗ ಈ ಬಾಡಿಗಿರ್ತಕ್ಕಂಥ ಒಂದು ಡಿಸ್ಪ್ಲೇಸ್ಮೆಂಟ್ನ ನಾವಿಲ್ಲಿ
x naught a ಅಂತೀನಿ. ವಾಟ್ ಇಸ್ ದ ಮೀನಿಂಗ್ ಆಫ್ x naught a? ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಬಾಡಿ ಅಥವಾ ಪೊಸಿಷನ್ ಆಫ್ ಎ ಬಾಡಿ ವೆನ್ ಟೈಮ್ t is equal to 0. ಟೈಮು 0 ಇದ್ದಾಗ ಒಂದು ಬಾಡಿಗಿರ್ತಕ್ಕಂಥ ಪೊಸಿಷನ್ ಎಲ್ಲಿಂದ? ಆರಿಜಿನಿಂದ. ಇದು ಮೂವ್ ಆಗುತ್ತೆ. ಟೈಮು ಇದ್ದಾಗ ಇದಕ್ಕೆ ವೆಲಾಸಿಟಿ, ಟೈಮ್ ಇನ್ಕ್ರೀಸ್ ಆಗ್ತಾ ಇದ್ದಾಗ ಇದಕ್ಕೆ ವೆಲಾಸಿಟಿ ವಿ ಎ ಇರುತ್ತೆ. ಎಲ್ಲಿ ಮೂವ್ ಆಗುತ್ತೆ? ಈ ಬಾಡಿ ಇಲ್ಲಿರ್ತಕ್ಕಂಥ ಒಂದು ಪೊಸಿಷನಿಗೆ ಮೂವ್ ಆಗುತ್ತೆ. ಅದೇ ಬಾಡಿ ಏನದಿಲ್ಲಿಗೆ, ಬಾಡಿ ಏನದು ಎ ಪೊಸಿಷನಿಂದ ಈ ಮತ್ತೆ ಎ ಪೊಸಿಷನಿಗೆ ಮೂವ್ ಆಗುತ್ತೆ. ಈಗ ಇದರ ಒಂದು ಪೊಸಿಷನ್ನು ಚೇಂಜ್ ಆಗುತ್ತೆ. ಎಷ್ಟಿರುತ್ತೆ? ಎಕ್ಸ್ ಎ ಇರುತ್ತೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಎಕ್ಸ್ ಎ? ಎಕ್ಸ್ ಎ ನಥಿಂಗ್ ಬಟ್ position or displacement of a body when time is equal to t second. What is the meaning of x naught a? Position of a body a when time t is equal to 0 second. ಗೊತ್ತಾಯ್ತು ಅನ್ಸುತ್ತೆ. ಒಂದು ಬಾಡಿ ಇನಿಷಿಯಲ್ ಆಗಿ ಇಲ್ಲಿರುತ್ತೆ, ನೆಕ್ಸ್ಟ್ ಮೂವ್ ಆಗ್ತಾ ಹೋಗುತ್ತೆ, ಅದಕ್ಕೆ ವೆಲಾಸಿಟಿ ವಿ ಎ ಇರುತ್ತೆ. ಇಲ್ಲಿ ಮೂವ್ ಆಗಿ ಇಲ್ಲಿರ್ತಕ್ಕಂಥದ್ದು ಸ್ಟಾಪ್ ಆಗುತ್ತೆ. ಅವಾಗ ಡಿಸ್ಪ್ಲೇಸ್ಮೆಂಟ್ ಇಷ್ಟಿರುತ್ತೆ. ಮೂವ್ ಆದಾಗ ಟೈಮ್ ಟಿ ಇದ್ದಾಗ, ಟೈಮ್ 0 ಇದ್ದಾಗ ಇಷ್ಟಿರುತ್ತೆ. ನೋಡಿ, ಇಲ್ಲಿಂದ ಇಲ್ಲಿಗೆ ಇನಿಷಿಯಲ್ ಆಗಿದ್ದಾಗ ಟೈಮ್ ಟಿ 0 ಇದ್ದಾಗ ಇಲ್ಲಿರುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೂವ್ ಆಗೋಕ್ಕೆ. ಸಿಮಿಲರ್ಲಿ ಅನದರ್ ಬಾಡಿ ದಟ್ ವಿಲ್ ಬಿ ಕಾಲ್ಡ್ ಬಿ. ಇದರ ಡಿಸ್ಟೆನ್ಸು ಆರಿಜಿನಿಂದ ಎಕ್ಸ್ ನಾಟ್ ಬಿ ಇರುತ್ತೆ. ನೆಕ್ಸ್ಟ್ ಇದಕ್ಕೆ ವೆಲಾಸಿಟಿ ವಿ ಬಿ ಇರುತ್ತೆ. ವೆಲಾಸಿಟಿ ವಿ ಬಿ. ಇದರ ಡಿಸ್ಪ್ಲೇಸ್ಮೆಂಟ್ ಅಟ್ ಟೈಮ್ ಇಂಟರ್ವಲ್ ಟಿ ಇದ್ದಾಗ ಎಕ್ಸ್ ಬಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಎಕ್ಸ್ ಬಿ? ಪೊಸಿಷನ್ ಆಫ್ ಬಾಡಿ ಬಿ ವ್ಯಾನ್ ಟೈಮ್ ಈಸ್ ಈಕ್ವಲ್ ಟು ಟಿ ಸೆಕೆಂಡ್. ಇದು ರಿಲೇಟಿವ್ ವೆಲಾಸಿಟಿಗೆ ಡಿರೈವ್ ಮಾಡಕ್ಕೆ ಬೇಕಾದಂಥ ಒಂದು ಡಯಾಗ್ರಾಮ್ ರೆಪ್ರೆಸೆಂಟೇಷನ್. ಕನ್ಸಿಡರ್, ನೋಡಿ, ಕನ್ಸಿಡರ್ ಟು ಬಾಡೀಸ್ ಎ ಅಂಡ್ ಬಿ moving with velocity va and vb respectively in same direction. ಎರಡೂ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತವೆ. ನೋಡಿ ಇಲ್ಲಿ ಬರೀತೀನಿ. ಕನ್ಸಿಡರ್ ಡಿಸ್ಕ್ರಿಪ್ಷನ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕನ್ಸಿಡರ್ ಟೂ ಬಾಡೀಸ್ ಎ and b moving with velocity va and vb respectively in same direction as shown in above diagram. below diagram ಅಂತ ಬರೆದ್ಬಿಟ್ಟಿರಾ. above diagram ಗೊತ್ತಾಯ್ತು ಅನ್ಸುತ್ತೆ. ಇಲ್ಲಿ ನೋಡಿ, ಫಿಸಿಕ್ಸಲ್ಲಿ ನೀವು ಯಾವುದೇ ಒಂದು ಟರ್ಮಿನಾಲಜಿನ ಡಯಾಗ್ರಾಮಲ್ಲಿ ಲೇಬಲ್ ಮಾಡಿದರೆ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ವಿತೌಟ್ ಎಕ್ಸ್ಪ್ಲನೇಷನ್ ನೋ ಅವಾರ್ಡ್ ದ ಮಾರ್ಕ್ಸ್ನ ಹೇಳಲ್ಲ. ಯಾಕೆಂದರೆ ಎಕ್ಸ್ ಅಂದರೆ ಬೇರೆ ಇರ್ಬೋದು, ವಿ ಅಂದ್ರೆ ಬೇರೆ ಇರ್ಬೋದು, ಬಿ ಅಂದ್ರೆ ಬೇರೆ ಇರ್ಬೋದು, ಏನು ಅಂತ ಹೇಳಬೇಕು. ಇಲ್ಲಿ ವಿ ಎ ವಿ ಬಿ ಅಂತಲ್ಲ, ವಿ ಎಕ್ಸ್ ವಿ ವೈ ಅಂತಲೇ ತಗೋಬೋದು. ಬಟ್ ಎಕ್ಸ್ಪ್ಲನೇಷನ್ನು ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನೇ ಅಂತ ಹೇಳಬೇಕು ಅಂದರೆ ಎಕ್ಸ್ ನಾಟ್ ಎ ಎಕ್ಸ್ ನಾಟ್ ಬಿ ಅಂದ್ರೆ ಏನು ಅಂತ. ಲೆಟ್ ಎಕ್ಸ್ ನಾಟ್ ಎ ಆ್ಯಂಡ್ ಎಕ್ಸ್ ನಾಟ್ ಬಿ ಬಿ ದ ಪೊಸಿಷನ್ ಆಫ್ ಟೂ ಬಾಡೀಸ್. Position of two bodies when time is equal to 0 ಇದ್ದಾಗ ಎರಡು ಬಾಡೀಸ್ಗೆ ಇರ್ತಕ್ಕಂಥ ಪೊಸಿಷನ್ 0. ಎಲ್ಲಿಂದ? ಫ್ರಮ್ O. ನೆಕ್ಸ್ಟ್ another concept. Let xa and
xb be the position of two bodies when time is equal to t. when time is equal to t. ಇದು ಡಿಸ್ಕ್ರಿಪ್ಷನ್ ಗೊತ್ತಾಯ್ತು ಅನಿಸ್ತಾ ಇಲ್ಲಿ. ಈಗ ಪೊಸಿಷನ್ ಆಫ್ ಬಾಡಿ ಎ ಬಾಡಿ ಬಿ ನ ಇವನ್ ಇಂಟರ್ವಲ್ ಆಫ್ ಟೈಮಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ನೋಡಿ ಇಲ್ಲ, ಪೊಸಿಷನ್ ಆಫ್ ಬಾಡಿ ಎ ಮತ್ತು ಬಾಡಿ ಬಿ ನ ಗಿವನ್ ಇಂಟರ್ವಲ್ ಆಫ್ ಟೈಮಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ವೆನ್ ಟೈಮ್ ಟಿ ಈಸ್ ಈಕ್ವಲ್ ಟು 0 ದೆನ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಬಾಡಿ ಕ್ಯಾಲ್ಕುಲೇಟ್ ಮಾಡಿ. ಅಥವಾ ಇದಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ಕಾನ್ಸೆಪ್ಟನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ತುಂಬ ಈಸಿಯೆಸ್ಟ್ ಮೆಥಡಲ್ಲಿ ನಿಮ್ಮ NCERT ನಾರ್ಮ್ಸಲ್ಲಿ ಇರ್ತಕ್ಕಂಥ ಒಂದು ಐಡಿಯಾ ಅದು. ಹಂಗೂ ಮಾಡ್ಬೋದು, ಬಟ್ ಕಾನ್ಸೆಪ್ಟ್ ಈ ರೀತಿನೂ ಮಾಡ್ಬೋದು. ನೋಡಿ ಇಲ್ಲಿ ಪೊಸಿಷನ್ ಆಫ್ ಎಗೆ ಡಿಸ್ಪ್ಲೇಸ್ಮೆಂಟ್ನ ಕ್ಯಾಲ್ಕುಲೇಟ್ ಮಾಡೋಣ. ವಾಟ್ ಇಸ್ ದ ಮೀನಿಂಗ್ ಆಫ್ ಡಿಸ್ಪ್ಲೇಸ್ಮೆಂಟ್? ಇಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಫೈನಲ್ ಆ್ಯಂಡ್ ಇನಿಷಿಯಲ್ ಪಾಯಿಂಟ್ ಅಂತ ಕರಿತೀವಿ. ಇಲ್ಲಿ ಫೈನಲ್ ಡಿಸ್ಪ್ಲೇಸ್ಮೆಂಟ್ ಅಂದರೆ XA, ಇನಿಷಿಯಲ್ ಡಿಸ್ಪ್ಲೇಸ್ಮೆಂಟ್ ಅಂದರೆ XB. XA ಮೈನಸ್ X0ನ ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಬಾಡಿ ಎ ವೆನ್ ಟೈಮ್ ಟಿ ಈಸ್ ಈಕ್ವಲ್ ಟು ಟಿ ಸೆಕೆಂಡಲ್ಲಿ ಬರುತ್ತೆ. ಅದನ್ನ ಫೈಂಡ್ ಔಟ್ ಮಾಡೋಣ. ನೋಡಿ, ದ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಬಾಡಿ A when time is equal to t. ಟೈಮು ಟಿ ಇದ್ದಾಗ ಅದಕ್ಕಿರ್ತಕ್ಕಂಥ ಒಂದು ಡಿಸ್ಪ್ಲೇಸ್ಮೆಂಟ್ ಫೈಂಡ್ ಔಟ್ ಮಾಡೋಣ. ಸಿಮಿಲರ್ ಕಾನ್ಸೆಪ್ಟು. ಇಲ್ಲಿ ನಿಮಗೆ ಡಿಸ್ಪ್ಲೇಸ್ಮೆಂಟ್ ಬರಬೇಕು ಅಂದರೆ ಇಲ್ಲಿ ನೋಡಿ, ವೆಲಾಸಿಟಿನ ಡಿಫೈನ್ ಮಾಡ್ತೀನಿ. ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಲ್ವಾ. V is equal to x by t. It is well known formula for velocity or mathematical expression for velocity. Displacement ಬೇಕು ಅಂದರೆ x is equal to v into t ಅಂತ ಬರೀಬೋದು. ನೋಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಈ ಕಾನ್ಸೆಪ್ಟ್ನ ತಗೊಂತೀನಿ. ಈಗ ವೆನ್ ಟೈಮ್ ಟಿ ಈಸ್ ಈಕ್ವಲ್ ಟು ಟಿ ಸೆಕೆಂಡ್ ಇದ್ದಾಗ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಬಾಡಿ ಬೇಕು ಅಂದರೆ ಫೈನಲ್ ಡಿಸ್ಪ್ಲೇಸ್ಮೆಂಟ್ ಮೈನಸ್ ಇನಿಷಿಯಲ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಬಾಡಿ. ನೋಡಿ, ಇಲ್ಲಿ ಗೊತ್ತಾಯ್ತು ಅನ್ಸುತ್ತೆ. XA ಮೈನಸ್ X0 ಅಂದರೆ ಇದು ಫೈನಲ್ ಡಿಸ್ಪ್ಲೇಸ್ಮೆಂಟು, ಇದು ಇನಿಷಿಯಲ್ ಡಿಸ್ಪ್ಲೇಸ್ಮೆಂಟು. ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಡಿಸ್ಪ್ಲೇಸ್ಮೆಂಟ್ ಬರುತ್ತೆ. ಡಿಸ್ಪ್ಲೇಸ್ಮೆಂಟ್ಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಇಲ್ಲಿರ್ತಕ್ಕಂಥದ್ದು VAT ಅಂತ ಬರೀಬೋದು. ನೋಡಿ, ಈ ಕಾನ್ಸೆಪ್ಟ್ನ ಇಲ್ಲಿಗೆ ಅಪ್ಲೈ ಮಾಡಿದ್ದೀನಿ ಅಷ್ಟೇ. ಗೊತ್ತಾಯ್ತು ಅನ್ಸುತ್ತೆ. ದಟ್ ವಿಲ್ ಬಿ ಕಾಲ್ಡ್ ಈಕ್ವೇಷನ್ ನಂಬರ್ 1. ದಟ್ ವಿಲ್ ಬಿ ಕಾಲ್ಡ್ ಈಕ್ವೇಷನ್ ನಂಬರ್ 1. ಸಿಮಿಲರ್ ಪ್ರೊಸೀಜರ್ ಹೌ ಟು ಅಪ್ಲೈ ಬಾಡಿ ಹೇಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಗೊತ್ತಾಯ್ತು ಅನ್ಸುತ್ತೆ. ದ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಬಾಡಿ ಎ ವೆನ್ ಟೈಮ್ ಈಸ್ ಈಕ್ವಲ್ ಟು ಟಿ ಇದ್ದಾಗ ಡಿಸ್ಪ್ಲೇಸ್ಮೆಂಟ್ ಬೇಕು ಅಂದರೆ ಡಿಫ್ರೆನ್ಸ್ ಬೇಕು, ಫೈನಲ್ ಆ್ಯಂಡ್ ಇನಿಷಿಯಲ್ಲು. ಅದು ಯಾವುದಕ್ಕೆ ಈಕ್ವಲ್ ಆಗುತ್ತೆ? V ಇಂಟು ಟಿ. ಇಲ್ಲಿದೆ ನೋಡಿ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ನ ಇಲ್ಲಿಗೆ ಅಪ್ಲೈ ಮಾಡಿದ್ದೀನಿ. ಗೊತ್ತಾಯ್ತು ಅನ್ಸುತ್ತೆ. Similarly, the same concept is applied in case of body B. We get ಏನು ಬರುತ್ತೆ? The displacement of a body B when time is equal to t. ಬಾಡಿ ಬಿಗ್ ಬರ್ತೀನಿ. ಈಗ ಡಿಸ್ಪ್ಲೇಸ್ಮೆಂಟ್ ಬಾಡಿ ಬಿಗ್ ಬರ್ತೀನಿ. ಸಿಮಿಲರ್ ಪ್ರೊಸೀಜರ್ ನೋಡಿ, ಇದು ನೋಡ್ಕೊಂಡೆ ಬರಿಬೋದು. XB ಮೈನಸ್ X0B is equal to VB into t. It is called equation number. ನೆಕ್ಸ್ಟ್ ನೋಡಿ, ಇಲ್ಲೇನು ಮಾಡಿ, ಈಗ ಸಬ್ಟ್ರಾಕ್ಟ್ ಮಾಡಿ ಈಕ್ವೇಷನ್ 1 ಮೈನಸ್ ಈಕ್ವೇಷನ್ 2. ಅದಕ್ಕಿಂತ ಮುಂಚೆ ಇಲ್ಲಿ XA ಮೈನಸ್ X0A
ಎಕ್ಸ್ ಬಿ ಮೈನಸ್ ಎಕ್ಸ್ ನಾಟ್ ಬಿ ಕಾನ್ಸೆಪ್ಟ್ನ ಟೈಮ್ ಟಿ ಸೆಕೆಂಡಲ್ಲಿ ಸಿಂಗಲ್ ವರ್ಡಿಗೆ ಕಾನ್ಸೆಪ್ಟ್ನ ಕನ್ವರ್ಟ್ ಮಾಡ್ಕೊತೀನಿ. ಸಿಂಗಲ್ ವರ್ಡಿಗೆ ಕಾನ್ಸೆಪ್ಟ್ನ ಕನ್ವರ್ಟ್ ಮಾಡ್ಕೊತೀನಿ. ಯಾವ ರೀತಿ? ಎಕ್ಸ್ ಮೈನಸ್ ಎಕ್ಸ್ ನಾಟ್ ಎ ಎಕ್ಸ್ ಬಿ ಮೈನಸ್ ಎಕ್ಸ್ ನಾಟ್ ಬಿ ಕಾನ್ಸೆಪ್ಟ್ನ ಈ ರೀತಿ ಹೇಳ್ತೀನಿ. ವ್ಯಾನ್ ಡಿಸ್ಪ್ಲೇಸ್ಮೆಂಟ್ ಕಾನ್ಸೆಪ್ಟು ನೋಡಿ, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಕಾನ್ಸೆಪ್ಟ್ನ ತಗೊಳೋದಕ್ಕಿಂತ ಮುಂಚೆ ಒಂದು ಆರ್ಡರ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಎಕ್ಸ್ ನಾಟ್ ಎ ಮೈನಸ್ ಎಕ್ಸ್ ಎ ಮೈನಸ್ ಎಕ್ಸ್ ನಾಟ್ ಎನ ಬೇಕಾದರೆ ನೀವು ಎಕ್ಸ್ ಎ ಅಂತ ತಗೊಳ್ಳಿ ಅಥವಾ ಎಕ್ಸ್ ಡ್ಯಾಶ್ ಬಿ ಅಂತ ಕನ್ಸಿಡರ್ ಮಾಡಿ. ನಿಮ್ಮ ಎನ್ ಸಿ ಆರ್ ಟಿ ಬುಕ್ಕಲ್ಲಿ ಏನಿದೆ ನೋಡೋಣ. ಏನು ಬೇಕಾದ್ರೂ ಕಾನ್ಸೆಪ್ಟ್ ತಗೊಬೋದು, ಬಟ್ ಒಂದು ಸ್ವಲ್ಪ ಐಡಿಯಾ ಇರಬೇಕಷ್ಟೇ. ಇಲ್ಲಿ ಎಕ್ಸ್ ನಾಟ್ ಇದೆ ಅಥವಾ ಎಕ್ಸ್ ನಾಟ್ ಏನು ಇದೆ ನಿಮ್ಮ ಎನ್ ಸಿ ಆರ್ ಟಿ ಬುಕ್ಕಲ್ಲಿ ಇದೇ ಕಾನ್ಸೆಪ್ಟ್ನ ಕ್ಯಾರಿ ಮಾಡ್ತಾ ಬನ್ನಿ. ಯಾಕೆಂದರೆ ಬುಕ್ಸ್ಗಳಲ್ಲಿ ಏನು ಸಿಂಬಲ್ ಇರುತ್ತೋ ಅದನ್ನೇ ಕಾನ್ಸೆಪ್ಟ್ನ ಕ್ಯಾರಿ ಮಾಡ್ತಾ ಬರೋಣ, ನಿಮ್ಗೆ ಈಸಿ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ರಿಲೇಟಿವ್ ವೆಲಾಸಿಟಿ ಬರಬೇಕು ಅಂದರೆ ಇದರಲ್ಲಿಂದ ಡಿಫ್ರೆನ್ಸ್ ಮಾಡಿದ್ರೆ ವೆಲಾಸಿಟಿ ಆಫ್ ಬಾಡಿ ಬಿ ವಿತ್ ರೆಸ್ಪೆಕ್ಟ್ ಟು ಎ ಸಿಗುತ್ತೆ. ಇಲ್ಲ ಇದರಲ್ಲಿಂದ ಡಿಫ್ರೆನ್ಸ್ ಮಾಡಿದ್ರೆ ವೆಲಾಸಿಟಿ ಆಫ್ ಬಾಡಿ ಎ ವಿತ್ ರೆಸ್ಪೆಕ್ಟ್ ಟು ಬಾಡಿ ಬಿ ಸಿಗುತ್ತೆ. ನಿಮ್ಮ ಎನ್ ಸಿ ಆರ್ ಟಿ ಬುಕ್ಕಲ್ಲಿ ವಿ ಬಿ ಮೈನಸ್ ಬಿ ಎ ಐತೆ, ಅದನ್ನೇ ಮಾಡೋಣ. ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 1 ಮಾಡೋಣ. ಎಲ್ ಎಚ್ ಎಸ್ನಲ್ಲಿ ಡಿಫ್ರೆನ್ಸ್ ಮಾಡಿ, ಆರ್ ಎಚ್ ಎಸ್ ಅಲ್ಲಿ ಡಿಫ್ರೆನ್ಸ್ ಮಾಡಿ. ಇಲ್ಲಿ ಫಸ್ಟ್ ಇದನ್ನು ಮಾಡ್ತೀನಿ. ವಿ ಬಿ ಟಿ ಮೈನಸ್ ವಿ ಟಿ ಡಿಫ್ರೆನ್ಸ್ ಮಾಡಿದ್ದೀನಿ. ಇಲ್ಲಿ ನೆಕ್ಸ್ಟು ಎಕ್ಸ್ ಬಿ ಮೈನಸ್ ಎಕ್ಸ್ ನಾಟ್ ಬಿ ಮೈನಸ್ ಡಿಫ್ರೆನ್ಸ್ ಎಕ್ಸ್ ನಾಟ್ ಎ ಮೈನಸ್ ಎಕ್ಸ್ ನಾಟ್ ಎಕ್ಸ್ ಎ ಮೈನಸ್ ಎಕ್ಸ್ ನಾಟ್ ಎ ಏನಾಗುತ್ತೆ? ಇಲ್ಲಿ ವಿ ಬಿ ಮೈನಸ್ ವಿ ಎ ಟಿ ಕಾಮನ್ ಫ್ಯಾಕ್ಟರ್ ಇಸ್ ಈಕ್ವಲ್ ಇಲ್ಲಿ ಎಕ್ಸ್ ಬಿ ಮೈನಸ್ ಎಕ್ಸ್ ಎ ಡೈರೆಕ್ಟಾಗಿ ಬರ್ಕೊತೀನಿ. ಎಕ್ಸ್ ಬಿ ಮೈನಸ್ ಎಕ್ಸ್ ಎ ಎಕ್ಸ್ ಬಿ ಮೈನಸ್ ಎಕ್ಸ್ ಎ ಮೈನಸ್ ಇಲ್ಲಿ ನೋಡಿ, ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟಲ್ಲಿ ನೆಗೆಟಿವ್ ಸೈನ್ ಬರುತ್ತೆ. ಇಲ್ಲಿರ್ತಕ್ಕಂಥ ಡಿಫ್ರೆನ್ಸ್ ನೋಡಿ, ಮೈನಸ್ ಎಕ್ಸ್ ನಾಟ್ ಬಿ ಇಲ್ಲಿರ್ತಕ್ಕಂಥ ನೋಡಿ. ನೆಕ್ಸ್ಟು ಇಲ್ಲಿ ಡಿಫ್ರೆನ್ಸ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಎ ಮೈನಸ್ ಇಲ್ಲಿರ್ತಕ್ಕಂಥದ್ದನ್ನ ಎಕ್ಸ್ ನಾಟ್ ಎ ಅಂತ ಕಾನ್ಸೆಪ್ಟ್ ತಗೊಳ್ಳಿ. ಇಲ್ಲಿ ನೋಡಿ, ಎಕ್ಸ್ ಬಿ ಆ್ಯಸ್ ಇಟ್ ಈಸ್ ಬರ್ತಿದ್ದೀನಿ, ಮೈನಸ್ ಇದೆ, ಈ ನೆಗೆಟಿವ್ ಸೈನ್ ಕಾನ್ಸೆಪ್ಟ್ ಇದೆ. ಇಲ್ಲಿರ್ತಕ್ಕಂಥ ಇದರಲ್ಲಿ ಏನಾಗುತ್ತೆ ಒಬ್ಸರ್ವ್ ಮಾಡಿ ಸ್ವಲ್ಪ. ನೋಡಿ, ಈಗ ಇಲ್ಲಿ ನೆಕ್ಸ್ಟು ಇದು ಗೊತ್ತಾಯ್ತು ಅನಿಸುತ್ತೆ. ಇಲ್ಲಿರ್ತಕ್ಕಂಥ ಐಡಿಯಾಗಳನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು. ಈಗ ನೆಕ್ಸ್ಟ್ ನೋಡಿ, ಎಕ್ಸ್ ಬಿ ಮೈನಸ್ ಎಕ್ಸ್ ಎ ಬರದೆ ಮೈನಸ್ ಎಕ್ಸ್ ನಾಟ್ ಬಿ ಮೈನಸ್ ಎಕ್ಸ್ ನಾಟ್ ಎ ಕಾನ್ಸೆಪ್ಟ್ ಗೊತ್ತಾಯ್ತು ಅನಿಸುತ್ತೆ. ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಇದರಲ್ಲಿ ವಿ ಬಿ ಮೈನಸ್ ವಿ ಎ ಇಸ್ ಈಕ್ವಲ್ ಟು ಅಥವಾ ಇಂಟು ಟಿ ಎಕ್ಸ್ ಟಿ ಮೈನಸ್ ಎಕ್ಸ್ ಎ ಟೈಮು ಟಿ ಇದ್ದಾಗ ಬರ್ತಕ್ಕಂಥ ಡಿಸ್ಪ್ಲೇಸ್ಮೆಂಟು ಇದನ್ನ ಡೈರೆಕ್ಟಾಗಿ ಎಕ್ಸ್ ಅಂದ್ಕೊಂತೀನಿ. ಟೈಮು ಟಿ ಇದ್ದಾಗ ಬರ್ತಕ್ಕಂಥ ಒಂದು ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಅಂತೀನಿ, ಮೈನಸ್ ಟೈಮು ಝೀರೋ ಇದ್ದಾಗ ಬರ್ತಕ್ಕಂಥ ಡಿಸ್ಪ್ಲೇಸ್ಮೆಂಟ್ನ ಎಕ್ಸ್ ನಾಟ್ ಅಂತ ಕರಿತೀನಿ. ನೋಡಿ, ಇದು ಕಾನ್ಸೆಪ್ಟ್ ಗೊತ್ತಾಯ್ತು ಅನ್ಸುತ್ತೆ ನಿಮಗೆ. when time is equal to t, two bodies of position or displacement is represented by x a and x b. ಅದಕ್ಕೋಸ್ಕರ x ಅಂದ್ಕೊಂಡಿದ್ದೀನಿ. x ನಾಟ್ ಬಿ ಮೈನಸ್ x ನಾಟ್ ಎ when time is equal to 0 ಇದ್ದಾಗ ಬರ್ತಕ್ಕಂಥ ಡಿಸ್ಪ್ಲೇಸ್ಮೆಂಟು ಅದನ್ನ x ನಾಟ್ ಅಂದ್ಕೊಂಡಿದ್ದೀನಿ. ನಮಗೆ ಬೇಕಾಗಿರೋದು ರಿಲೇಟಿವ್ ವೆಲಾಸಿಟಿ ಎಕ್ಸ್ಪ್ರೆಷನ್ನು. ರಿಲೇಟಿವ್ ವೆಲಾಸಿಟಿ ಎಕ್ಸ್ಪ್ರೆಷನ್ ಬೇಕಾಗಿರೋದ್ರಿಂದ ಇಲ್ಲಿ ನಮಗೆ ವಿ ಬಿ ಮೈನಸ್ ವಿ ಎ
ವಿ ಬಿ ಮೈನಸ್ ವಿ ಎ ಇಸ್ ಈಕ್ವಲ್ ಟು ಆ್ಯಸ್ ಇಟ್ ಈಸ್ ಹಂಗೆ ಬರೀರಿ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಡಿವೈಡೆಡ್ ಬೈ ಟಿ ಕಾನ್ಸೆಪ್ಟ್ ತಗೊಳ್ಳಿ. That will be called the final expression for relative velocity of two bodies moving in same direction. ನೋಡಿ ಇದು ಬರ್ಕೊಳ್ಳೋದು ಇದು ಡಿಫ್ರೆನ್ಸ್ ಮಾಡಿ. ಈ ಡಿಫ್ರೆನ್ಸ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಐಡಿಯಾದಲ್ಲಿ ಯಾವ ರೀತಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಏನು ಎತ್ತ ಅನ್ನೋದು ಕಾನ್ಸೆಪ್ಟ್ ತಿಳ್ಕೊಂಡಿರ್ಬೇಕು. ಇಲ್ಲಿ ಡಿಫ್ರೆನ್ಸ್ ಮಾಡಬೇಕಾದ್ರೆ ಎಲ್ ಎಚ್ ಎಸ್ಸಲ್ಲೇ ಡಿಫ್ರೆನ್ಸ್ ಮಾಡಿ, ಆರ್ ಎಚ್ ಎಸ್ಸಲ್ಲೇ ಡಿಫ್ರೆನ್ಸ್ ಮಾಡಿ, ನಿಮಗೊಂದು ಐಡಿಯಾ ಸಿಗುತ್ತೆ. ಐಡಿಯಾದ ಮೇಲೆ ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟನ್ನ ಇದು ಮಾಡಬೇಕು. ಗೊತ್ತಾಯ್ತು ಅನಿಸುತ್ತೆ. ಇಲ್ಲಿ ನಿಮಗೆ ಇನ್ನೂ ಒಂದು ಟರ್ಮಿನಾಲಜಿ ಬೇಕು ಅಂದರೆ ಅಥವಾ ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟನ್ನ ನೀವು ಎಲಾಬ್ರೇಟ್ ಮಾಡಬೇಕು ಅಂದರೆ ಇಲ್ಲಿ ಎಕ್ಸ್ ಎ ಅಥವಾ ಎಕ್ಸ್ ಬಿ ಮೈನಸ್ ಎಕ್ಸ್ ಎ ಒಂದು ಗ್ರೂಪ್ ಮಾಡ್ಕೊಳ್ಳಿ, ಎಕ್ಸ್ ನಾಟ್ ಮೈನಸ್ ಎಕ್ಸ್ ಎ ಒಂದು ಗ್ರೂಪ್ ಮಾಡ್ಕೊಂಡು ಇದನ್ನ ಎಕ್ಸ್ ಅಂದ್ಕೊಳ್ಳಿ, ಇಲ್ಲಿರ್ತಕ್ಕಂಥದ್ದನ್ನ ಎಕ್ಸ್ ನಾಟ್ ಅಂದ್ಕೊಳ್ಳಿ. ಎಕ್ಸ್ ನಾಟ್ ಅಂದ್ಕೊಂಡು ಇಲ್ಲಿರ್ತಕ್ಕಂಥ ಒಂದು ಐಡಿಯಾ ಬರೆದ್ರಾಯ್ತು. ರಿಲೇಟಿವ್ ವೆಲಾಸಿಟಿ ಇಸ್ ಈಕ್ವಲ್ ಟು ವಿ ಬಿ ಮೈನಸ್ ವಿ ಎ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ನಾಟ್ ಡಿವೈಡೆಡ್ ಬೈ ಟಿ ಕಾನ್ಸೆಪ್ಟು. ಇಷ್ಟು ಈ ರಿಲೇಟಿವ್ ವೆಲಾಸಿಟಿಗೆ ಇರತಕ್ಕಂಥ ಒಂದು ಐಡಿಯಾ. ನೆಕ್ಸ್ಟ್, ಈ ರಿಲೇಟಿವ್ ವೆಲಾಸಿಟಿ ಆಫ್ ಟೂ ಬಾಡೀಸ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ವಿ ಆರ್ ಅಂತಲೂ ಕನ್ಕ್ಲೂಷನ್ ತಗೊಂತೀವಿ. ಕೆಲವು ಬುಕ್ಕಲ್ಲಿ ಏನಾಗುತ್ತೆ, ಈ ರಿಲೇಟಿವ್ ವೆಲಾಸಿಟಿ ಕಾನ್ಸೆಪ್ಟ್ನ ಸಪೋಸ್ ನಾನು ಹಿಂಗೆ ಮಾಡಿದ್ದೀನಿ, ಕೆಲವು ಬುಕ್ಕಲ್ಲಿ ಡಿಸ್ಪ್ಲೇಸ್ಮೆಂಟ್ನ ಈ ಕಡೆ ಕಳಿಸ್ತಾರೆ. ಈ ಡಿಸ್ಪ್ಲೇಸ್ಮೆಂಟ್ನ ಈ ಕಡೆ ಕಳಿಸಿದಾಗ ಎಕ್ಸ್ ಬಿ ಮೈನಸ್ ಎಕ್ಸ್ ಎ ಮತ್ತು ಇಲ್ಲಿರ್ತಕ್ಕಂಥ ಒಂದು ವಿ ಎ ಟಿ ಮೈನಸ್ ವಿ ಎ ಬಿ ಮಾಡಿಕೊಂಡು ಸಿಂಪ್ಲಿಫಿಕೇಶನ್ ಮಾಡ್ತಾರೆ. ಆ ರೀತಿಯೂ ಮಾಡ್ಬೋದು. ನೋಡಿ ಇಲ್ಲಿ ಕಾನ್ಸೆಪ್ಟ್ ಹೇಳ್ತೀನಿ. ಫ್ರಮ್ ಈಕ್ವೇಷನ್ 1 ಕಾನ್ಸೆಪ್ಟ್ನ ತಗೊಂಡ್ರು ಅದೇ ಬರುತ್ತೆ. ಇಲ್ಲಿ ಸ್ವಲ್ಪ ಈ ಮೈನಸ್ ಸೈನ್ ನಿಮಗೆ ಕನ್ಫ್ಯೂಸ್ ಆದರೆ ನೋಡಿ, ಇಲ್ಲಿ ಫ್ರಮ್ ಈಕ್ವೇಷನ್ ಕೆಲವು ಬುಕ್ಸ್ಗಳಲ್ಲಿ ಫ್ರಮ್ ಈಕ್ವೇಷನ್ 1 ಬೇಕಾದರೆ ನೀವು ಎಕ್ಸ್ ಎ ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ನಾಟ್ ಎ ಕಡೆ ಕಳಿಸಿದ್ರೆ ವಿ ನಾಟ್ ಟಿ ಪ್ಲಸ್ ಎಕ್ಸ್ ನಾಟ್ ಎ ಆಗುತ್ತೆ ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟ್. ಇನ್ನು ಆ ಕಡೆ ಕಳಿಸಿದ್ರೆ ಸಿಮಿಲರ್ಲಿ ಎಕ್ಸ್ ಬಿ is equal to ಇದು ವಿ ಎ, ಇಲ್ಲಿ ವಿ ಬಿ ಟಿ ಪ್ಲಸ್ ಎಕ್ಸ್ ನಾಟ್ ಬಿ ಆಗುತ್ತೆ. ಈಗ ಡಿಫ್ರೆನ್ಸ್ ಮಾಡಿದ್ರೆ ನಿಮಗೆ ಎಕ್ಸ್ ಬಿ ಮೈನಸ್ ಎಕ್ಸ್ ಎ, ಎಕ್ಸ್ ಬಿ ಮೈನಸ್ ಎಕ್ಸ್ ಎ, ಎಕ್ಸ್ ಬಿನಲ್ಲಿ ಎಕ್ಸ್ ಎ ಕಳಿತಿದ್ದೀನಿ. ಸಿಮಿಲರ್ಲಿ ವಿ ಬಿ ಟಿ ಪ್ಲಸ್ ಎಕ್ಸ್ ನಾಟ್ ಬಿ ಮೈನಸ್ ವಿ ಎ ಟಿ ಪ್ಲಸ್ ಎಕ್ಸ್ ನಾಟ್ ಎ ಆಗುತ್ತೆ ಡಿಫ್ರೆನ್ಸು. ಈಗ ಇದನ್ನ ಬೇಕಾದರೆ ಎಕ್ಸ್ ಅಂದ್ಕೊಳ್ಳಿ ಇಸ್ ಈಕ್ವಲ್ ಟು ಇಲ್ಲಿ ನೋಡಿ ಇಲ್ಲಿರ್ತಕ್ಕಂಥದ್ರಲ್ಲಿ ವಿ ಬಿ ಟಿ ಮೈನಸ್ ವಿ ಎ ಟಿ ಒಂದು ಗ್ರೂಪ್ ಮಾಡ್ಕೊಳ್ಳಿ. ಇದು ನೆಕ್ಸ್ಟ್ ಇಲ್ಲಿ ಪ್ಲಸ್ ಹಾಕ್ಕೊಂಡು ಇಲ್ಲಿ ಪ್ಲಸ್ ಎಕ್ಸ್ ನಾಟ್ ಬಿ ಮೈನಸ್ ಎಕ್ಸ್ ನಾಟ್ ಎ ಒಂದು ಗ್ರೂಪ್ ಮಾಡ್ಕೊಳ್ಳಿ. ಸಪೋಸ್ ನೋಡಿ ಇಲ್ಲಿ ನಿಮಗೆ ಈ ಮೈನಸ್ ಸೈನು ಕನ್ಫ್ಯೂಸ್ ಆದರೆ, ಸರ್ ಇಲ್ಲಿ ಮೈನಸ್ ಸೈನು ಮತ್ತು ಇಲ್ಲಿ ಮೈನಸ್ ಇರೋದು ಪ್ಲಸ್ ಆಗಬೇಕು ಅನ್ನೋ ಕಾನ್ಸೆಪ್ಟ್ ಹೋದರೆ ಈ ಮೆಥಡ್ ಬೇಡವೇ ಬೇಡ. ನಿಮಗೆ ಈ ಮೆಥಡು ಬೇಡವೇ ಬೇಡ, ಡೈರೆಕ್ಟಾಗಿ ಈ ಮೆಥಡ್ ಮಾಡಿ. ಏನಾಗುತ್ತೆ, ಎಕ್ಸ್ ಎ ಬೇಕು ಅಂದರೆ ಇಲ್ಲಿರ್ತಕ್ಕಂಥ ಈಕ್ವೇಷನಲ್ಲಿ ಮೈನಸ್ ಎಕ್ಸ್ ನಾಟ್ ಎನ ಆ ಕಡೆ ಕರ್ಕೊಂಡೋಗಿ ಈ ಈಕ್ವೇಷನ್ ಬರುತ್ತೆ ನಿಮಗೆ. ಸಿಮಿಲರ್ಲಿ ಫ್ರಮ್ ಈಕ್ವೇಷನ್ 2 ಅದು ಅಂಡರ್ಸ್ಟುಡ್ ಕಾನ್ಸೆಪ್ಟಲ್ಲಿ ಹೇಳೋದು. ಬಟ್ ಇಲ್ಲಿ ನಿಮಗೆ ಆ್ಯಕ್ಚುಯಲ್ ಮ್ಯಾಥಮೆಟಿಕಲ್ ಕಾನ್ಸೆಪ್ಟಲ್ಲಿ ಬೇಕು ಅಂದರೆ ಈ ಥರ ಮಾಡಿ. ಎಕ್ಸ್ ಬಿ ಬೇಕು ಅಂದರೆ ಎಕ್ಸ್ ಬಿ ಇಲ್ಲಿ ಇಟ್ಕೊಳ್ಳಿ, ಮೈನಸ್ ಎಕ್ಸ್ ನಾಟ್ ಬಿ ಆ ಕಡೆ ತಗೊಂಡೋಗಿ ಇದು ಬರುತ್ತೆ. ಈಗ ಇದರಲ್ಲಿ ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಿ ಎಕ್ಸ್ ಬಿ ಮೈನಸ್ ಎಕ್ಸ್ ಎ ಮಾಡ್ತೀನಿ. ಈಗ ನೆಕ್ಸ್ಟು ವಿ ಬಿ ಟಿ ಪ್ಲಸ್ ಎಕ್ಸ್ ನಾಟ್ ಬಿ ಇದನ್ನು ಇದರಲ್ಲಿ ಸಬ್ಟ್ರ್ಯಾಕ್ಟ್ ಮಾಡ್ತಿದ್ದೀನಿ, ಮೈನಸ್ ವಿ ಎ ಟಿ ಪ್ಲಸ್ ಎಕ್ಸ್ ನಾಟ್ ಎ. ಈಗ ಅರೇಂಜ್ ಮಾಡ್ತೀನಿ ನೋಡಿ. ಟೈಮ್ ಟಿ ಇದ್ದಾಗ ಡಿಸ್ಪ್ಲೇಸ್ಮೆಂಟ್ ಎರಡಕ್ಕೂ ಇರ್ತಕ್ಕಂಥ ನೊಟೇಷನ್ನ ಎಕ್ಸ್ ಅಂತ ಕಟ್ಟಿದ್ದೀನಿ. ವಿ ಬಿ ಟಿ ಮೈನಸ್ ಈ ಮೈನಸ್ ಹಾಕಿದ್ದೀನಿ, ವಿ ಎ ಟಿ ಪ್ಲಸ್ ನೋಡಿ ಇಲ್ಲಿರ್ತಕ್ಕಂಥ ಸಿಂಬಲ್ ಪ್ಲಸ್ ಹಾಕಿದ್ರೆ ಇದು ಬ್ಯಾಲೆನ್ಸ್ ಆಗುತ್ತೆ. ಎಕ್ಸ್ ನಾಟ್ ಬಿ ಮೈನಸ್ ಇಲ್ಲಿರ್ತಕ್ಕಂಥ ಒಂದು ನೋಡಿ ನೆಗೆಟಿವ್ ಸೈನ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ನಾಟ್ ಎ ಬರುತ್ತೆ. ಸರಿ ಆಗುತ್ತೆ ಅವಾಗ. ಈಗ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎರಡು ಒಂದೇ ಕಾನ್ಸೆಪ್ಟ್ ಬರುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲಿ ಟಿ ಕಾಮನ್ ಫ್ಯಾಕ್ಟರು ಉಳ್ಕೊಳೋದು ವಿ ಬಿ ಮೈನಸ್ ವಿ ಎ
ಪ್ಲಸ್ ನೋಡಿ ಇಲ್ಲಿ ಈ ಎಕ್ಸ್ ನಾಟ್ ಬಿ ಮೈನಸ್ ಎಕ್ಸ್ ನಾಟ್ ಎ ಅಂದರೆ ಟೈಮ್ ಟಿ ಈಕ್ವಲ್ ಟು 0 ಇದ್ದಾಗ ಬರ್ತಕ್ಕಂಥ ಒಂದು ಡಿಸ್ಪ್ಲೇಸ್ಮೆಂಟ್ ಇಟ್ ಈಸ್ ಡೈರೆಕ್ಟ್ಲಿ ರಿಟರ್ನ್ ಆಸ್ ಎಕ್ಸ್ ನಾಟ್ ಎ. ಈ ಎಕ್ಸ್ ನಾಟ್ ಈ ಕಡೆ ಬಂದರೆ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಈಸ್ ಈಕ್ವಲ್ ಟು ಟಿ ಇಂಟು ವಿ ಬಿ ಮೈನಸ್ ವಿ ಎ. ಟಿ ಅಲ್ಲೇ ಟಿನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಓವರ್ ಟಿ ಈಸ್ ಈಕ್ವಲ್ ಟು ವಿ ಬಿ ಮೈನಸ್ ವಿ ಎ. ಸೇಮ್ ಕಾನ್ಸೆಪ್ಟ್ ಬರುತ್ತೆ. ಅಲ್ಲಿ ಅಂಡರ್ಸ್ಟುಡ್ ಮಾಡ್ಕೊಂಡು ಮಾಡಬೇಕು. ಇದರಲ್ಲಿ ಡೈರೆಕ್ಟಾಗಿ ಮ್ಯಾಥಮೆಟಿಕ್ಸ್ ಲೋಯರ್ ಮ್ಯಾಥಮೆಟಿಕ್ಸ್ ಯೂಸ್ ಮಾಡ್ಕೊಂಡು ಮಾಡೋದು. ರಿಲೇಟಿವ್ ವೆಲಾಸಿಟಿ ಡೆರವೇಷನ್ಸ್ ಈ ಮೆಥಡೇ ಫಾಲೋ ಮಾಡಿಬೇಕಾದ್ರೆ ನೀವು ಆಗಲೇ ಪ್ರೀವಿಯಸ್ ಕ್ಲಾಸಲ್ಲಿ ಮೆಥಡ್ ಬೇಡ, ಪ್ರೀವಿಯಸ್ ಸ್ಟೆಪ್ಪಲ್ಲಿ ಇತ್ತಲ್ಲ ಆ ಮೆಥಡ್ ಬೇಡ. ಡೈರೆಕ್ಟಾಗಿ ಈಕ್ವೇಷನ್ 1 ಈಕ್ವೇಷನ್ 2ನಲ್ಲಿ ಎಕ್ಸ್ ಎ ಮತ್ತು ಎಕ್ಸ್ ಬಿನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಎಕ್ಸ್ ಬಿ ಮೈನಸ್ ಎಕ್ಸ್ ಎ ಮಾಡಿ. ಅವಾಗ ಎಕ್ಸ್ ಬಿ ಮೈನಸ್ ಎಕ್ಸ್ ಎ ಮಾಡಿದಾಗ ಎಲ್ ಎಚ್ ಎಸ್ ಅಲ್ಲೇ ಸಬ್ಟ್ರಾಕ್ಟ್ ಆಗಲಿ, ಆರ್ ಎಚ್ ಎಸ್ ಸಬ್ಟ್ರಾಕ್ಟ್ ಮಾಡಿ ನಿಮ್ಗೆ ಲಾಸ್ಟಿಗೆ ರಿಲೇಟಿವ್ ವೆಲಾಸಿಟಿ ಕಾನ್ಸೆಪ್ಟ್ ಬರುತ್ತೆ. ಗೊತ್ತಾಯ್ತು ಅನಿಸುತ್ತೆ ಇದು. ನೆಕ್ಸ್ಟು ಇಲ್ಲಿ ಒಂದು ಸಿ ಇ ಟಿ ಆಸ್ಪೆಕ್ಟಿಗೆ ಬರ್ತೀನಿ. ಈಗ ಏನು ಸಿ ಇ ಟಿ ಆಸ್ಪೆಕ್ಟು ನೋಡಿ. ಈಗ ರಿಲೇಟಿವ್ ವೆಲಾಸಿಟಿನ ನಾವು ಫೈಂಡ್ ಔಟ್ ಮಾಡಿದ್ದೀವಿ ವೆನ್ both bodies are moving in same direction. When two bodies are moving in same direction, then the expression for relative velocity is ಏನಾಗುತ್ತೆ, ಸೇಮ್ ಬಾಡೀಸ್ ಮೂವಿಂಗ್ ಇನ್ ಸೇಮ್ ಡೈರೆಕ್ಷನ್ ಅಂದರೆ ಇಲ್ಲಿರ್ತಕ್ಕಂಥದ್ದೊಂದು ಬಾಡಿಯೇ ನೋಡಿ. ಇದು ಸಿ ಇ ಟಿ ಆಸ್ಪೆಕ್ಟ್ಗೆಲ್ಲ ಬಂದಿದೆ. ಇಲ್ಲಿರ್ತಕ್ಕಂಥದ್ದು ಒಂದು ಬಾಡಿ ಎ ಮೂವಿಂಗ್ ಇನ್ ವೆಲಾಸಿಟಿ ವಿ ಎ ಸೇಮ್ ಡೈರೆಕ್ಷನ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಬಾಡಿ ಬಿ ನೋಡಿ, ಇರ್ತಕ್ಕಂಥದ್ದು ಬಾಡಿ ಬಿ ಮೂವಿಂಗ್ ಇನ್ ಸೇಮ್ ಡೈರೆಕ್ಷನ್ ವಿ ಬಿ. ವೆಕ್ಟಾರ್ ಕ್ವಾಂಟಿಟಿ ಆಗಿರೋದ್ರಿಂದ ವೆಕ್ಟಾರ್ ಸೈನ್ ಹಾಕ್ತೀನಿ. ಈಗ ಈ ರೀತಿ ಇದ್ದಾಗ ಈ ಕೇಸಲ್ಲಿ ರಿಲೇಟಿವ್ ವೆಲಾಸಿಟಿ ಈಸ್ ರೆಪ್ರೆಸೆಂಟೆಡ್ ಬೈ ವಿ ಆರ್. ರಿಲೇಟಿವ್ ವೆಲಾಸಿಟಿ ಆಫ್ ಬಾಡಿ ಬಿ ವಿತ್ ರೆಸ್ಪೆಕ್ಟ್ ಟು ಬಾಡಿ ಎ ನ ರೆಪ್ರೆಸೆಂಟ್ ಮಾಡ್ತೀನಿ ಇಲ್ಲಿ. ಇಸ್ ಈಕ್ವಲ್ ಟು ವಿ ಬಿ ಮೈನಸ್ ವಿ ಎ ಅಂತ ನೊಟೇಷನ್. ಸಪೋಸ್ ಬಾಡಿ ಎ ವಿತ್ ರೆಸ್ಪೆಕ್ಟ್ ಟು ಬಾಡಿ ಬಿ ಮೆಜರ್ ಮಾಡಿದ್ರೆ ರಿಲೇಟಿವ್ ವೆಲಾಸಿಟಿ ಈಸ್ ಈಕ್ವಲ್ ಟು ವಿ ಎ ಬಿ ಈಕ್ವಲ್ ಟು ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ. ಬಾಡಿ ಎ ವಿತ್ ರೆಸ್ಪೆಕ್ಟ್ ಟು ಬಾಡಿ ಬಿ ಬೇಕು ಅಂದರೆ ವಿ ಎ ಮೈನಸ್ ವಿ ಬಿ. ಬಾಡಿ ಬಿ ವಿತ್ ರೆಸ್ಪೆಕ್ಟ್ ಟು ಬಾಡಿ ಎ ಬೇಕು ಅಂದರೆ ವಿ ಬಿ ಮೈನಸ್ ವಿ ಎ. ಸಿಮಿಲರ್ಲಿ ವೆನ್ two bodies are moving in opposite direction, then the expression for relative velocity is ನೋಡಿ, ಎರಡು ಬಾಡಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗಬೇಕಾದ್ರೆ ರಿಲೇಟಿವ್ ವೆಲಾಸಿಟಿ ಯಾವ ಥರ ಇರುತ್ತೆ?
ಸಿ ಇ ಟಿ ಕಾನ್ಸೆಪ್ಟ್ ಮತ್ತು ನ್ಯೂಮೆರಿಕಲ್ ಪ್ರಾಬ್ಲಮ್ಸಲ್ಲಿ ಬರುತ್ತೆ, ತಿಳ್ಕೊಂಡಿರಬೇಕು. ಈಗ ಇಲ್ಲಿರ್ತಕ್ಕಂಥದ್ದೊಂದು ಬಾಡಿ, ಇಲ್ಲಿರ್ತಕ್ಕಂಥದ್ದೊಂದು ಬಾಡಿ ಎ ಅಂದ್ಕೊಳ್ಳೋಣ. ಇದು ಈ ಡೈರೆಕ್ಷನಲ್ಲಿ ವೆಲಾಸಿಟಿ ವಿ ಎ ಕಾನ್ಸೆಪ್ಟಲ್ಲಿ ಮೂವ್ ಆಗ್ತಾ ಇರುತ್ತೆ. ಇನ್ನೊಂದು ಬಾಡಿ ಬಿ ಈ ಡೈರೆಕ್ಷನಲ್ಲಿ ಹೋಗ್ತಾ ಇರುತ್ತೆ ಅಂದ್ಕೊಳ್ಳೋಣ. ಇದಕ್ಕಿರ್ತಕ್ಕಂಥ ವೆಲಾಸಿಟಿ ಕಾನ್ಸೆಪ್ಟು, ಇದಕ್ಕಿರ್ತಕ್ಕಂಥದ್ದು ಆಪೋಸಿಟ್ ಡೈರೆಕ್ಷನ್ನು, ಇದು ವೆಲಾಸಿಟಿ ಬಿ, ವೆಕ್ಟಾರ್ ಸಿಂಬಲ್ ಬಾಡಿ ಬಿ. ಕನ್ಸಿಡರ್ two bodies A and B are moving in opposite direction. According to the graphical representation, the sign of body A is always positive. ಯಾಕೆಂದರೆ ಪ್ರಾಪರ್ಟೀಸ್ ಆಫ್ ವೆಲಾಸಿಟಿನ ಡಿಫೈನ್ ಮಾಡಬೇಕಾದ್ರೆ ವೆಲಾಸಿಟಿ ಕ್ಯಾನ್ ಬಿ ಮೆಜರ್ಡ್ ಬೋತ್ 0 ಆರ್ ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಹೇಳ್ತೀವಿ. ಇಲ್ಲಿರ್ತಕ್ಕಂಥದ್ದು ನೆಗೆಟಿವ್. ಈಗ ರಿಲೇಟಿವ್ ವೆಲಾಸಿಟಿ ಆರ್ ಈಸ್ ಈಕ್ವಲ್ ಟು ವೆಕ್ಟಾರ್ ಬಿ ಎ. ಈ ರೀತಿ ಕಾನ್ಸೆಪ್ಟ್ ತಗೊಂತೀನಿ. ಈ ರೀತಿ ಕಾನ್ಸೆಪ್ಟ್ ತಗೊಂಡಾಗ ರಿಲೇಟಿವ್ ವೆಲಾಸಿಟಿ ಆಫ್ ಬಾಡಿ ಬಿ ವಿತ್ ರೆಸ್ಪೆಕ್ಟ್ ಟು ಬಾಡಿ ಎ ಕಾನ್ಸೆಪ್ಟ್ ತಗೊಂಡ್ರೆ ಇಲ್ಲಿ ವಿ ಬಿ ಇಲ್ಲಿರ್ತಕ್ಕಂಥದ್ದು ವೆಲಾಸಿಟಿ ಆಫ್ ಬಾಡಿ ಎ ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟು ಬಾಡಿ ಬಿ ಮೈನಸ್ ಇಲ್ಲಿ ರಿಲೇಟಿವ್ ವೆಲಾಸಿಟಿ ಆಫ್ ಬಾಡಿ ಎ ವಿ ಎ. ಈ ರೀತಿ ಕಾನ್ಸೆಪ್ಟ್ ತಗೊಂಡಾಗ ಸೈನ್ನ ಚೇಂಜ್ ಮಾಡಬೇಕು. ಟೂ ಬಾಡೀಸ್ ಆರ್ ಮೂವಿಂಗ್ ಇನ್ ಆಪೋಸಿಟ್ ಡಿರೆಕ್ಷನ್, ದೆನ್ ದ ರಿಲೇಟಿವ್ ವೆಲಾಸಿಟಿ ಈಸ್ ರೆಪ್ರೆಸೆಂಟೆಡ್ ಬೈ, ನೋಡಿ ಇದು ಪಾಸಿಟಿವ್ ಡೈರೆಕ್ಷನು, ಇದು ನೆಗೆಟಿವ್ ಡೈರೆಕ್ಷನು. ಈ ನೆಗೆಟಿವ್ ಕಾನ್ಸೆಪ್ಟ್ನ ಹಾಕಬೇಕು. ಸಪೋಸ್ ವಿ ಎ ಬಿ ಕಾನ್ಸೆಪ್ಟ್ನ ತಗೊಂತೀನಿ. ವಿ ಎ ಮೈನಸ್ ವಿ ಬಿ ರಿಲೇಟಿವ್ ವೆಲಾಸಿಟಿ ಆಫ್ ಬಾಡಿ ಎ ವಿತ್ ರೆಸ್ಪೆಕ್ಟ್ ಟು ಬಾಡಿ ಬಿ ಮೆಜರ್ ಮಾಡಬೇಕಾದ್ರೆ ಇಲ್ಲಿ ವಿ ಎ ಪಾಸಿಟಿವ್ ವಿ ಬಿ ನೆಗೆಟಿವ್, ಇಲ್ಲಿ ಮೈನಸ್ ಏನು ತಗೊಂತೀನಿ. ಅವಾಗ ದಟ್ ವಿಲ್ ಬಿ ಈಸ್ ಈಕ್ವಲ್ ಟು ವೆಕ್ಟಾರ್ ಎ ಮೈನಸ್ ಇಂಟು ಮೈನಸ್ ಪ್ಲಸ್ ವಿ ಬಿ. ನೋಡಿ ಈ ರೀತಿ ಆಗುತ್ತೆ ರಿಲೇಟಿವ್ ವೆಲಾಸಿಟಿ ಆಫ್ ಬಾಡಿ ಎ ವಿತ್ ರೆಸ್ಪೆಕ್ಟ್ ಟು ಬಾಡಿ ಬಿ. ಯಾವಾಗ when two bodies are moving in opposite direction, this concept is known as the relative velocity of body B with respect to body A or body A with respect to body B. That's all.